ಯೋ ತಂಗಿ ಸರಸ್ವತಿ ಹಾ ರೀ ಮಾವಾರ ಯೋ ಒಂಚೂರು ನೀರು ತೊಂಬ ಯವ ಹಾ ರೀ ಮಮ್ಮ ಬಂದರಿ ಸರಿ ಮಮ್ಮ ಯೋ ತಂಗಿ ಎಲ್ಲಿಗೇನವ ನಿನ್ನ ಗಂಡ ಇಲ್ಲೇ ಸ್ವಲ್ಪ ಕೆಲಸ ಅಂತ ಹೊರಗೋಗ್ಯಾರ ನೋಡ್ರಿ ಮಮ್ಮ ಏನು ಬರೀ ಅಡ್ಡಾಡೋದು ಮಾಡ್ತೀನಿ ಹುಡುಗ ಆಯ್ತವ ನಾಟ ಹೊಲ್ದ ಕಡೆ ಹೋಗಿ ಬರ್ತೀನಿ ಹಾ ರೀ ಬಂದಂದ್ರ ಕಳ್ಸ ಸ್ವಲ್ಪ ಹೊಲ್ದ ಕಡೆ ಏನವ ನಿನ್ ಗಂಡ ಏಟ್ ಹೇಳ್ಬೇಕು ಬರೀ ಅವ್ರ ಇವ್ರ ದೋಸ್ತಿ ಕಟ್ಕೊಂಡ್ ಆ ಕಡೆಗೆ ಅವ್ ದೋಸ್ತಿ ಇವ್ ದೋಸ್ತಿ ಅಂತ ಬರೀ ಅಡ್ಡಾಡ್ದು ಮಾಡ್ತಾನ ಅಲ್ಲಿ ಹೊಲ್ದಾಗ ಯಾರು ಮಾಡೋರು ಹಾಕೋರು ನಾನು ಮುದುಕ್ ಮನುಷ್ಯ ನನಗೆ ಬರೋವರ್ತು ಹಾಕಿ ತಾವ ಮಾಡೋದು ನಾನು ಭಾಳ ಹೇಳ್ತೀನಿ ಮಮ್ಮರಿ ಕೇಳಂಗಿಲ್ರಿ ಅವ್ರು ನಿಮ್ದೇ ಕೇಳಲ್ಲ ನಂದು ಏನು ಕೇಳ್ತಾರ್ರಿ ಅವ್ರು ಹೊಟ್ಟೆ ದೋಸ್ತಿನೇ ಬಿಡಲ್ಲ ಅಂತಾರ ನೋಡ್ರಿ ಹೇಳ್ಬೇಕವ ತಿಳಿಸಿ ಹೇಳ್ಬೇಕು ಏಟ್ ಇರ್ಬೇಕು ದೋಸ್ತಿ ಬರೀ ಅಲ್ಲಿ ಇಲ್ಲಿ ಕೈ ಮಾಡಿ ಮುಗಿದೋಯ್ತಾವ ಅವ್ರು ಯಾರು ನಾವ್ ಯಾರು ಚಂತನ ಎಲ್ಲ ಬರೀ ಅವ್ರ ಬೆನ್ನ ಎತ್ಕೊಂಡ್ ಅಡ್ಡಾಡ್ತಾನಂದ್ರೆ ಸಂಸಾರಕ್ಕ ಏನವ ಅಲ್ಲಿ ಹೊಲ್ದಾಗ ಆಳು ಯಾರು ಕಾಳು ಯಾರು ಮಾಡೋರು ಯಾರು ಎಲ್ಲ ರಾಶಿ ಪಾಶಿ ಎಲ್ಲ ಹಂಗ ಬಿದ್ದದ ಸ್ವಲ್ಪ ಹೇಳ ಬರೋಡಿ ತಿಳಿಸಿ ಹೇಳಿ ಹೊಲಗಡೆ ಕಳಿಸು ನೀವು ಹೇಳ್ರಿ ಮಮ್ಮ ಆ ಕಡೆ ಕಳ್ಸಿ ಆ ಕಡೆ ಬರ್ತಾರ್ರಿ ನೀವು ಹೇಳ್ರಿ ನಾನು ಮನೆಗೆ ಬಂದ್ಮೇಲೆ ಹೇಳ್ತೀನಂತ್ರಿ ಹೇಳುವ ಹೇಳ್ತೀನಿ ಹಾ ರೀ ಮಮ್ಮ ಹೊಲಗಡೆ ಕಳ್ಸವ ಹಾ ರೀ ಮಮ್ಮ ಆಯ್ತು ಯಾವಾಗ ಬರ್ತಾರ ಇನ್ನ ಮಾಮಾರ್ ಬೇರೆ ಹೊಲ ಕಡೆ ಹೋಗ್ಯಾರ ಬಾ ಅಂತ ಕಳ್ಸಿ ಜಲ್ದಿ ಅಂತ ಹೇಳ್ಯಾರ ಹೋಗಿ ಬರ್ತಾರ ಏನು ಇವ್ರದಂತ್ರ ಹಾದಿ ಕಾಸು ಸಾಕಾಯ್ತು ನನಗೆ ನಂದಾರ ಒಂದು ಮಾತು ಕೇಳಂಗಿಲ್ಲ ಏನು ಕೇಳಂಗಿಲ್ಲ ಇವ್ರಿಗೆ ಹೇಳಿ ಹೇಳಿ ಸಾಕಾಗೈತಿ ರವಿ ಒಂದು ಎಲ್ಲಿ ಹೋಗ್ಯಾನ ಯಾರಿಗೂ ಏನು ಮುಂಜಾನೆದ ಭೇಟಿ ಇಲ್ಲ ಫೋನ್ ಏನಿಲ್ಲ ಸುಮ್ಮನೆ ಮನೆಗಿರಿ ಹೋಗಿ ಬರ್ಲಿ ಏನು ಹೆಂಗೆ ಏನತ್ತಿನ ಇನ್ನು ರವಿ ಏ ರವಿ ಎಲ್ಲಿಗೇನವ ರವಿ ಯಾರು ಅಯ್ಯೋ ರಾಜಣ್ಣ ಬರ್ರಿ ಯಾಕವಾ ರವಿ ಎಲ್ಲಿ ಹೋಗ್ಯಾನ ಅವ್ರು ಹೊರಗೆ ಹೋಗ್ಯಾರಣ್ಣ ಯಾಕಣ್ಣ ಏನಾಯ್ತು ಅವ್ರು ಹೋದ್ರು ಹೋಲಿವಾ ಸಿದ್ದಪ್ಪ ಕಾಕ ಎಲ್ಲಿ ಹೋಗ್ಯಾನ ನಮ್ಮ ಮಾವರು ಈಗ ತೋಟದ ಕಡೆ ಹೋದ್ರಣ್ಣ ಅವ್ರು ಹೋಗಿದ್ದು ಚಲೋನೇ ಆಯ್ತು ನಾನು ಒಂಚೂರು ನೀರೇ ಕೊಡಲ್ಲ ನೀರ ಅಣ್ಣ ತರ್ತೇನೆ ತಡಿ ಅಣ್ಣ ಹೋಗ್ಬರ್ತೀನಿ ತೋರಣ್ಣ ನೀರು ಯಾಕ್ರಣ್ಣ ಹಿಂಗ್ಯಾಕ್ ಮಾಡತ್ರಿ ಏನಿಲ್ಲ ಸರಸ್ವತಿ ನಿನಗೊಂದು ಮಾತು ಹೇಳ್ಬೇಕಲ್ಲತ್ತಿದ್ದೇನ ಯಾಕಂದ್ರೆ ಇವತ್ತು ನಿನ್ನ ಗಂಡನ ಮನೆಯಾಗಿಲ್ಲ ನಿಮ್ಮ ಮಾವನ ಮನೆಯಾಗಿಲ್ಲ ನಾನು ಒಂದು ಮಾತು ನಿನಗೆ ಹೇಳ್ಬೇಕಂತ ಏಸಿಂದ ಇಲ್ಲಿ ತನಕ ಇದ್ದೀನಿ ಅಷ್ಟೇ ಅಣ್ಣ ನಿನ್ ಮಾತಿನ ಅರ್ಥ ನಾನು ಮಾತಿನ ಅರ್ಥ ಅಂದ್ರೆ ನೋಡು ಸರಸ್ವತಿ 3 ವರ್ಷ ಆಯ್ತು ನಾನು ನಿನ್ನ ಲವ್ ಮಾಡಾಕತ್ತೀನಿ ಯಾಕೆ ನಿನ್ನ ಗಂಡ ನನ್ನ ದೋಸ್ತ ತೇಸಿಂದ ಇಲ್ಲಿ ತನಕ ಸುಮ್ಕೋತೀನಿ ನಾನು ಇದೆಲ್ಲ ನನಗೆ ಹೇಳೋದಾಗಿದ್ದಿಲ್ಲ ಇವತ್ತು ಯಾರ್ಲ ತೇಸಿಂದ ನಿನಗೆ ಸಮಯ ಸಿಕ್ಕಾದ ತೇಸಿಂದ ನಿನಗೆ ಹೇಳಕ್ಕೆ ಬಂದೀನಿ ನಾನು ಅಷ್ಟೇ ಈಗ ಈಸ್ ದಿನ ಏನೋ ಆಗ್ಯದ ಇವತ್ತು ಹಿಡಿದ ನೀ ನನ್ನಾಕಿ ಇಷ್ಟೊತ್ತ ನನ್ ಗಂಡಂದ ದೋಸ್ತದಿ ಅಂತ ಸುಮ್ನೆ ಇದೀನಿ ಇಷ್ಟಕ್ಕ ಮುಚ್ಕೊಂಡು ಹೋದೆ ಚಲೋ ಇಲ್ಲಾಂದ್ರ ಕೈಯಾಗ ಕುಡುವಲು ಬರ್ತಾವ ನಡಿ ಮನೆ ಹೊರಗ ನೋಡು ಸರಸ್ವತಿ ನಾ ಹೇಳೋ ಸ್ವಲ್ಪ ಅರ್ಥ ಮಾಡ್ಕೊ ನೀನು ದೊಡ್ಡ ಮನುಷ್ಯ ಇದೆ ಮೊದಲು ನಡಿ ಹೊರಗ ಆಯ್ತು ಸರಸ್ವತಿ ನಾ ಹೋಗ್ತೀನಿ ಆದ್ರೆ ಈ ಮಾತು ನಿನ್ನ ಒಳಗೆ ಅಷ್ಟೇ ಇರ್ಬೇಕು ಯಾರಿಗೆ ಹೇಳಕ್ಕೆ ಹೋಗ್ಬೇಡ ನೀನು ಬರ್ತೀನಿ ಅಪ್ಪ ಒಂದು ಏನತ್ತಾನೋ ಯಾರಿಗೂ ನಾನು ಹೋದ್ನಂದ್ರೆ ಹೊಟ್ಟೆ ಮನೆ ಸರ್ಸು ಏ ಸರ್ಸು ಏನು ಮಾಡತ್ತೀಯ ಮನೆಯಾಗ ಸರ್ಸು ಏನು ಮಾಡತ್ತಿ ಅಪ್ಪ ಹೊಲಕ್ಕ ಯಾಕ ಮಾರಿ ಸಾಪಕ್ಕೆ ಮಾಡಿದ್ದಲ್ಲ ಏನಾಯ್ತು ನಿನಗೆ ಏನಿಲ್ರಿ ನಿಮ್ಗ ಯಾವಾಗಿಂದ ಹೇಳಕತ್ತೀನಿ ನಿಮ್ ದೋಸ್ತಂದು ಸವಾಸ ಬಿಡ್ರಿ ಅಂತಂದು ಇವತ್ತು ಅವ್ ಏನ್ ಮಾಡ ನಿಮ್ಗೆ ಗೊತ್ತೈತೇನ ದೋಸ್ತ ಅಂದ್ರೆ ನನ್ನ ಪಂಚಪ್ರಾಣ ಅವನ ಬಗ್ಗೆ ಹಗುರಾಗಿ ಮಾತಾಡಕ್ಕೆ ಹೋಗ್ಬೇಡಿ ನೀ ಅವ್ನು ಹೆಂಗೆ ನಾವು ಸಣ್ಣವ್ರ ಲೆಕ್ಕಿಗೆ ಬೆಳೆದು ಬಂದಿದ್ದೀವಿ ಅವ್ನು ನನ್ನ ಪಂಚಪ್ರಾಣ ಅವನ ಬಗ್ಗೆ ನೀ ಆ ಥರ ಮಾತಾಡಕ್ಕೆ ಹೋಗಬೇಡ ಹೌದು ಅಷ್ಟಕ್ಕೂ ನೀನು ಏನಂದನವ ಅವ ಏನ್ ಮಾಡ್ಯಾನೋ ಬಿಟ್ಟಾನೋ ಅದು ನನಗೆ ಗೊತ್ತಿಲ್ಲ ಒಟ್ಟ ಅವ್ನ ಸವಾಸ ಮಾತ್ರ ನೀವು ಬಿಡ್ಬೇಕು ಒಂದ್ ಸ್ವಲ್ಪ ನಿಮಗೆ ಮನೆ ಕಡೆ ಯೋಚನೆ ಐತಿ ಮಾವರ್ ಎಷ್ಟೊತ್ತು ಕೆಲಸ ಮಾಡ್ಬೇಕು ಬರೀ ಅವ್ನ ಸಂಗಡ ಕೂಡ ಎಲ್ಲಿ ಬಿ ಬೇಕಾದ್ರೆ ಹೋಗ್ತೀರಿ ಅಲ್ಲ ಮಾಡೋ ಕೆಲಸದ ಮಾಡ್ತಾನೆ ಅಪ್ಪ ಏನು ನನಗಿಂತ ಏನು ಕೆಲಸ ಕಡಿಮೆ ಇಲ್ಲ ಅವ್ನು ಮಾಡ್ತಾನೆ ನಾನು ಒಬ್ಬನೇ ಮಗ ಅದೀನಿ ನೀನು ಒಬ್ಬಕ್ಕೆ ಸಚೆ ಇದ್ದೀನಿ
ನನಗೆ ಉಂಡು ಆಡ್ಲಿ ಅಂತ ಹೇಳಿ ನಮ್ಮ ಅಪ್ಪ ನನಗೆ ರಾಜನಂಗೆ ಬೆಳೆಸ್ಯಾನ. ನೀನು ರಾಣಿ ಹಂಗದಿ, ನೀ ಯಾಕೆ ತಲೆ ಕೆಡಿಸ್ಬೇಕಾತಿ? ಈಗ ನಾ ಹೇಳಿದ್ದು ಕೇಳ್ತೀರಾ ಇಲ್ಲ ಅಷ್ಟು ಹೇಳ್ಬಿಡ್ರಿ ನನಗೆ. ಸರಸ್ವತಿ, ಈ ಒಂದು ವಿಷಯ ಬಿಟ್ಟು ಬೇಕಾದ ವಿಷಯ ಹೇಳು. ಅದು ದೋಸ್ತಿ ಬಗ್ಗೆ ಮಾತಾಡಕ್ಕೆ ಹೋಗಬೇಡ ನೀ. ನೀವು ಇಬ್ರು ದೋಸ್ತರು ಹೆಂಗದಿರಿ ಅಂತ ನನಗೆ ಗೊತ್ತೈತಿ, ಆದ್ರೆ ಅವನು ಹೆಂಗದಾನಂತ ಅದನ್ನು ನನಗೆ ಗೊತ್ತೈತಿ. ನನ್ನ ಗೆಳೆಯ ನನ್ನ ಪ್ರಾಣದಕ್ಕಿಂತ ಹೆಚ್ಚ ಆ ಥರ ಅದಾನ. ನೀ ಏನೇನಾರು ಕಲ್ಪನೆ ಮಾಡ್ಕೊಂಡು ಕೆಲಸ 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 ಎಟ್ಟತ್ತು ಮಾಡಬೇಕು. ನೀ ಕೆಲಸ ಮಾಡ್ಲಾರ ಸಲುವಾಗಿ ನನ್ನ ದೋಸ್ತಗೆ ಅಪವಾದ ಹೊರಿಸಿ ಅವನಿಗೇನು ಅಲ್ಲಕ್ಕೆ ಹೋಗ್ಬೇಡ. ಊಟಕ್ಕೇನು ಮಾಡಿದಿ ತುಂಬ ಹೋಗು. ಆಯ್ತು ರೀ, ಊಟ ತಂದು ಕೊಡ್ತೀನಿ, ಆದ್ರ ನಿಮ್ಮ ದೋಸ್ತ ಅದಾನಲ್ಲ ಅವ್ನ ಸವಾಸ ಮಾತ್ರ ನೀವು ಬಿಡಬೇಕು. ನನ್ನ ದೋಸ್ತನ ಬಗ್ಗೆ ಏನ್ರಿ ಕೆಟ್ಟದಾಗಿ ಮಾತಾಡ್ದೆ ಬಾಯಲ್ಲಿ ಹಲ್ಲು ಮುರಿಬೇಕಾಗ್ತದೆ. ಸರಸ್ವತಿ, ಹುಷಾರಾಗಿರು. ರೀ ನನ್ನ ಮಾತು ಕೇಳ್ರಿ, ನಿಮ್ಮ ಕೈ ಮುಗಿತೀನಿ, ನಿಮ್ಮ ಕಾಲು ಬೀಳ್ತೀನಿ ಅಂತ. ನಮ್ಮ ಸಂಸಾರ ಚೆನ್ನಾಗಿರ್ಬೇಕಂದ್ರ ನೀವು ಅವ್ನ ಸವಾಸ ಬಿಡ್ರಿ ಪ್ಲೀಸ್. ಸಂಸಾರ ಚಂದ ಇರ್ಬೇಕಂದ್ರ ನೀವು ಅವ್ನ ದೋಸ್ತಿ ಬಿಡ್ರಿ. ದೋಸ್ತಿ ಬಗ್ಗೆ ಹೆಚ್ಚಿಗೆ ಮಾತಾಡಕ್ಕೆ ಹೋಗ್ಬೇಡ. ದೋಸ್ತ್ ಹೆಂಗೆ ನನಗೆ ಗೊತ್ತದ. ನಿಂದೇನು ಕೆಲಸ ಅದ, ಮನ್ಯಾಗಿನ ಕೆಲಸ ಮಾಡೋದಟ್ಟೆ. ನನ್ನ ತಂಟೆಗೆ ಬಂದೆ ಅಂದ್ರೆ ಸರಸ್ವತಿ ಬೇರೆ ಆಗ್ತದ. ಹುಷಾರಾಗಿರು. ನೀವ್ ಯಾಕೆ ನನ್ನ ಮಾತು ಕೇಳಲ್ಲ? ಅವಾಗ ಗೊತ್ತಿಲ್ಲ ಅವ್ ಹೆಂಗದಾನಂತಂದು. ಏನು ಮಾತಾಡತಿ? ನನ್ನ ಹೊಡಿರಿ, ಸಾಯಿಸ್ರಿ, ಇಲ್ಲೇ ಏನಾದ್ರೂ ಮಾಡಿದ್ದು ಮಾಡ್ಬಿಡ್ರಿ ನನ್ನ. ಆದ್ರೆ ನಿಮ್ ಕೈ ಮುಗಿತೀನಿ, ಆ ನೀತಿನ ಸಾಹಸ ಮಾತ್ರ ಬಿಟ್ಬಿಡ್ರಿ. ಸರಸ್ವತಿ, ನಿನಗೆ ಬಿಡ್ತೀನಿ, ನನ್ನ ಪ್ರಾಣ ಬಿಡ್ತೀನಿ, ಆದ್ರೆ ನನ್ನ ದೋಸ್ತಿಗೆ ಯಾವಾಗಲೂ ಬಿಡೋದಿಲ್ಲ. ಇದೊಂದು ನಿನಗೆ ಮಾತು ನೆನಪಿರಲಿ. ನಿಂದು ಎಟ್ಟದ ಅಷ್ಟೇ ಮಾಡೋದು. ಹೋಗಿ ಶಾಣೆ. ನನ್ನ ಗಂಡಗ ಎಷ್ಟು ಹೇಳಿದ್ರು ಬುದ್ಧಿ ಬರಂಗಿಲ್ಲ. ಈ ಮಾತ ನನ್ನ ಮಾವನ ಮುಂದೆ ಹೇಳಿದ್ರೆ ಇವತ್ತು ಹೆಂಗಾರ ಮಾಡಿ ಹೇಳಲೇಬೇಕು ನಾನು. ಎಲ್ಲಿ ಹೋದಲ್ಲಿ ಬಂದಲ್ಲಿ ಜನ ಅಂತಿದ್ದಿಲ್ಲ, ಏನು ಅಂತಿದ್ದಿಲ್ಲ, ಎಲ್ಲರ ಎದುರುಗಡೆ ನನ್ನ ಕಾಡಿಸ್ತಿದ್ದ. ಆದ್ರೆ ಇವತ್ತು ಮನೆಗೆ ಬಂದು ಅವನ ಬುದ್ಧಿ ಏನಂತ ಇವತ್ತು ತೋರಿಸ್ಬಿಟ್ಟ. ಹೆಂಗಾರ ಮಾಡಿ ನಮ್ಮ ಅವ್ಗ ಇವತ್ತು ಈ ವಿಷಯ ಹೇಳಲೇಬೇಕು ನಾನು. ಈ ವಿಷಯ ಹಿಂಗೆ ಬಿಟ್ಟನಂದ್ರೆ ತಪ್ಪನಾಗ ನಾನೇ ಸಿಗ್ಬೀಳ್ತೀನಿ. ಹೆಂಗಾದ್ರೂ ಮಾಡಿ ನಮ್ಮ ಅವ್ಗ ಹೇಳಲೇಬೇಕು ನಾನು. ತಂಗಿ ಸರಸ್ವತಿ, ಅಯ್ಯಪ್ಪ ಸುಸ್ತಾಯ್ತಪ್ಪ. ತಂಗಿ ಇವ್ ಬಿಸ್ಲಾಗ ಬಂದಿನಿ, ಒಂದು ಗ್ಲಾಸ್ ನೀರು ತೊಗೊಂಬ, ಚಾ ಇದ್ರೆ ಚಾ ತೊಗೊಂಬ ತಂಗಿ. ಎಲ್ಲಿಗೆ ನೀವು ನಿನ್ನ ಗಂಡ ಏನೋ ಬಂದಿಲ್ಲ? ನಾ ಬಂದಿಲ್ರಿ. ಏಟ್ ಹೇಳಿದ್ರು ನನ್ನ ಮಗ ಬುದ್ಧಿ ಕಲಿಯಲ್ಲ. ಭಾಳ ಮಂಡತನ ಮಾಡಕತ್ತಿದ್ದ. ಮದುವೆ ಮಾಡಿದ್ದೆ, ಮದುವೆ ಮಾಡಿ 2-3 ವರ್ಷ ಮ್ಯಾಗಾಯ್ತು. ಇವತ್ತೆಲ್ಲ ನಾಳೆ ತಿದ್ಕೋತಾನ ಅಂತೇಳಿ ನಾ ಬಿಟ್ರೆ ಏನು ಒಂದು ಹೊಲ ಅನ್ನೋದ್ಲ, ಒಂದು ಮನೆ ಅನ್ನೋದ್ಲ, ಒಬ್ಬನ ಮಗ ಅಂತೇಳಿ ಮುದ್ದು ಮಾಡಿ ಬೆಳೆಸಿದ್ನಿ. ಬರೀ ದೋಸ್ತಿ ಅದು ಇದು ಅಂತೇಳಿ ಬರೀ ಹೊರಗೆ ಅಡ್ಡಾಡ್ಕೊತ ಹೋಗೋಣ. ಆಯ್ತು, ನನಗೂ ಬರ್ತಾ ವಯಸ್ಸಾಯಿತು. ಸ್ವಲ್ಪ ನನ್ನ ಮಗ ನನ್ನ ಪರಿಸ್ಥಿತಿ, ನನ್ನ ಮನೆ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ಏನೋ ಒಂದು ಸಂಸಾರದ ಕೈ ಜೋಡಿಸಿದಂದ್ರೆ ಒಂದು ಸಂಸಾರಕ್ಕೆ ದಾರಿ ಆಕೈತಿ ಪಾಪ ಪರಮಾತ್ಮ. ತಂಗಿ ಚಾ ತೊಂಬ ಇವ, ಎಷ್ಟೊತ್ತಾಯ್ತು? ಹಾಂ ರೀ ಮಾಮ, ಬಂದೆ ರೀ. ಯಾಕವ್ವ ಮಕ ಸಪ್ಪು ಮಾಡಿಯಲ್ಲ? ಯಾಕವ್ವ ಏನಾಯ್ತು? ಏನಿಲ್ರಿ ಮಾಮರೆ. ಯಾಕೆ ಏನಾಯ್ತು ಹೇಳವ್ವ? ಇಲ್ರಿ, ಏನಿಲ್ರಿ. ಯಾಕವ್ವ ಯಾವತ್ತು ನೀ ಮಕ ಸಪ್ಪು ಮಾಡಿದಕ್ಕೆಲ್ಲ ಬಾಯ್ ಕುಂದ್ರ ಬಾಯಿ. ಯವ್ವ ಯಾಕೆ ಹೇಳವ್ವ ಏನಾಯ್ತು? ಏನೂ ಇಲ್ರಿ ಮಾಮರ. ನೋಡುವ, ನೀ ಬೇರೆ ಅಲ್ಲ, ನನ್ನ ಸೊಸಿ ಬೇರೆ ಅಲ್ಲ, ಮಗಳು ಬೇರೆ ಅಲ್ಲ ಅಂತೇಳಿ ನೀನು ಬೆಳೆಸೀನಿ. ಏನಿದ್ರು ಹೇಳವ್ವ ತಂಗಿ, ಯಾಕೆ ಏನಾಯ್ತು? ಇಲ್ರಿ ಮಾಮ, ಏನಿಲ್ರಿ. ನೋಡುವ, ಮಗಳಿಗಿಂತ ಹೆಚ್ಚು ನಿನ್ನ ಸಾಕೀನಿ. ಯಾಕೆ ಯಾರು ಏನ್ರ ಅಂದ್ರೆ ನಾವ ನಿನಗ? ಹೇಳವ್ವ ತಂಗಿ, ಏನಾಯ್ತು ಹೇಳು. ಏನಿಲ್ರಿ ಮಾಮ, ಆ ರವಿ ಅಣ್ಣ ಮನೆಗೆ ಬಂದಿದ್ದೀನಿ ರೀ ಮೊನ್ನೆ. ಯಾರವಿ ಅವ? ರವಿ ಯಾರವ? ಅದೇ ರೀ ನಿಮ್ಮ ಮಗನ ದೋಸ್ತ್ ರೀ. ಅವ ಪರ್ಸಪ್ಪನ ಮಗ ರವಿ. ಹೇಳವ ಏನಾಯ್ತು? ಮನೆಗೆ ಬಂದಿದ್ದೀನಿ ರೀ. ಒಳಗೆ ಬಂದ ನನ್ನ ಕೈ ಹಿಡಿದನ್ರಿ ಬಂದು. ರವಿ ಬಂದಿದ್ದ? ಅವ ಯಾಕೆ ಬಂದಿದ್ವ? ಬದ್ಮಾಸ್ ಅಡಿಸಿ ಮಗ, ನಿನ್ನ ಕೈ ಯಾಕೆ ಹಿಡಿದವ? ಏನಿಲ್ರಿ ಮಾಮಾರ, ಬಂದ ಕೈ ಹಿಡಿದ್ನ. ನನ್ ಕೇಳ್ತಾನ, ನೀ ಅಂದ್ರೆ ನಂಗೆ ಭಾಳ ಇಷ್ಟ, 3 ವರ್ಷದಿಂದ ಲವ್ ಮಾಡಾಕತ್ತೀನಿ,
ನೀ ನನಗೆ ಬೇಕಂತಂದು ಇದು ಮಾಡತ್ತನ್ರಿ ನಂಗೆ ಲವ್ ಮಾಡು ಅಂತಂದು ಹೇಳಾಕತ್ತಾನ್ರಿ ಇವ. ಅಲ್ಲ ನೀಚ ನನ್ನ ಮಗ ಏನೋ ದೋಸ್ತ ಅದ ನನ್ನ ಮಗನ ದೋಸ್ತ ಅದಾನ ಅಂತೇಳಿ ಸುಮ್ಮ ಮನಿ ಒಳಗೆ ಬಿಟ್ಟು ಬಂದಿದ್ರ ಇಂಥ ಹೇಳ್ತಿನೋ ಕೆಲಸ ಮಾಡಕತ್ತ ನಾವು. ಹಾ ತಂಗಿ ನೀ ಒಟ್ಟು ವಿಚಾರ ಮಾಡಕ್ಕೆ ಹೋಗ್ಬೇಡ, ಇದಕ್ಕೇನಾರ ಒಂದು ದಾರಿ ಮಾಡೋಮು. ನೀ ಅಳಬೇಡವ ತಂಗಿ. ಹಾ ಇಲ್ರಿ ಮಾಮ ಎದುರ್ಸ್ಯಾನ್ರಿ ಮನ್ಯಾಗ ನಿನ್ ಗಂಡಗ ಯಾರಿಗೂ ಹೇಳಕ್ ಹೋಗ್ಬೇಡ ಅಂತಂದು ಎದುರ್ಸ್ಯಾನ್ರಿ ನಂಗೆ. ಕೈ ಮುಗಿತೀನ್ರಿ ಮಾವಾರ, ನಿಮ್ಮ ಮಗನ ಮುಂದೆ ಹೇಳ್ಬೇಡ್ರಿ. ಇದಕ್ಕೆ ನೀವೇ ಒಂದು ಹೆಂಗಾರ ಮಾಡಿ ದಾರಿ ತೋರಿಸ್ರಿ. ಇರ್ಲವ ಏನಾರ ಒಂದು ದಾರಿ ಮಾಡಕ್ಕೆ ಬರ್ತದ. ಆದ್ರೆ ನೋಡಮ್ಮ ಈಗ ಏನು ಮಾಡಿದ್ರು ಏನಾರ ಜನ ಯಾವುದಕ್ಕೂ ಒಪ್ಪೋದಿಲ್ಲ. ಈ ಒಂದು ಕಾರಣ ಇಟ್ಕೊಂಡು ಅವ್ರ ಮನಿತನ ನಾನು ಹೋಗಿ ಹೆಂಗಮ್ಮ ಏನಂತ ಕೇಳಿ ಅವನಿಗೆ, ಈಗ ಏನಂತ ಹೇಳಿ ಅವನಿಗೆ, ಯಾವುದಕ್ಕೂ ಜನ ಸಾಕ್ಷಿ ಬೇಡ್ತಾರಮ್ಮ, ಸಾಕ್ಷಿ. ಅದಕ್ಕೆ ಒಂದು ಕೆಲಸ ಮಾಡಿ, ನಿನಗೆ ಒಂದು ಐಡಿಯಾ ಹೇಳ್ತೀನಿ ನಾ, ಅಷ್ಟು ಮಾಡಮ್ಮ. ಹಾಂ ನಾ ಹೆಂಗೆ ಹೇಳ್ತೀನಲ್ಲ ಹಂಗೆ ಕೇಳು. ಅವನ ಅಪ್ಪನ ಐತೆ ಅವಂದು ಇವತ್ತಿಗೆ ನೀನು ಏನು ತಲೆ ಕೆಡ್ಸೊಳಕ್ಕೆ ಹೋಗ್ಬೇಡ. ನೀ ಎದ್ದು ಮನೇನ ಕೆಲಸ ನೋಡು. ಏನು ಒಂದಲ್ಲ ಒಂದು ಟೈಮ್ ಬರ್ತದ, ನೀ ಕರೆಕ್ಟ್ ಇದೆ ಅಂತ ನನಗೆ ಗೊತ್ತದಮ್ಮ. ಹೋಗಿ ನೀ ಎದ್ದು ತಲೆ ಕೆಡ್ಸೋಬೇಡ. ಮನೆ ಅಂದಾಗ ನಾಯಿಗಳು ಒದರ್ತಿರ್ತಾವು. ಹೋಗಿ ಮನೇನ ಕೆಲಸ ನೋಡೋಗು. ತೋಟ ಕಡೆ ಹೋಗಿ ಬರ್ತೀನಿ. ಹೋಗಿ ಇದೇ ತಲೆ ಇಟ್ಕೊಂಡು ಕುಂದ್ರಕ್ಕೆ ಹೋಗ್ಬೇಡ. ಇಲ್ರಿ ಬರ್ರಿ ಕಕ್ಕ ಎಲ್ಲುಂಟ್ರಿ? ಏನ್ ಬಿಡಪ್ಪ ಬಸವರಾಜ, ಏನ್ ನಡ್ಸಿ? ಬಾ ಕಕ್ಕ ಕೂಡ್ ಬಾ, ಕೂಡ್ರಿ. ಮತ್ತೆಪ್ಪ ಏನ ಮುಗಿದಿಲ್ಲ ಬಿಲ್ಡಿಂಗ್? ಇಲ್ರಿ ನಾ ಈಗ ನಡೆದೈತ್ರಿ, ಈಗ ಬಂದೈತ್ರಿ, ಸಜ್ಜಾಕ್ ಬಂದೈತ್ರಿ. ಹಾಕ್ಬೇಕು, ಸ್ಲ್ಯಾಪ್ ಮಾಡ್ಬೇಕಾಗಿತ್ರಿ ಇನ್ನೊಂದು ಥೋಡೆ ದಿನದಾಗ. ಮತ್ತೆಪ್ಪ ಎಲ್ಲ ಆರಾಮದಿಯಲ್ಲ? ಆರಾಮ್ರಿ ಕಕ್ಕ, ನೀವು ಆರಾಮದ್ರಲ್ರಿ? ಏ ಆರಾಮ ನೋಡಪ್ಪ. ಮತ್ತೇನು ಕಕ್ಕ ಆರಾಮ ಇರ್ತಿ? ಮಗನ ಮದುವೆ ಮಾಡ್ದಿ, ಸೊಸಿ ಕಂಡಿ, ಆರಾಮ ಐತಿ ಕಾಕಂದೀಗ? ಏನು ಆರಾಮ್ ಬಿಡಪ್ಪ, ಸಂಸಾರ ಅಂದಾಗ ಏರು ಇಳು ಇರೋದು ಅಲ್ಲ. ಅದು ಇರ್ಲಿ, ನಿಮ್ಮಪ್ಪ ಎಲ್ಲಿ ಏನಪ್ಪ ಕಾಣಲ್ಲ ಏನಲ್ಲ? ಅಲ್ರಿ ಕಕ್ಕ 18 ವಯಸ್ಸಿನ ಹುಡುಗ ಕಾಣ್ತಿರಲ್ರಿ ನೀವು? ಅದು ಇರ್ಲಿ ಬಿಡ್ರಿ. ಹಿಂಗೆ ಹೊಂಟಿದ್ರಲ್ಲ, ಎಲ್ಲಿ ಹೊಂಟಿದ್ರಿ ಅವಸರ್ಲೆ? ಮಾಡ್ಲಪ್ಪ ಬಸಪ್ಪ, ಸ್ವಲ್ಪ ಮಗ ಒಂದು ಮಾತು ಕೇಳೋಲ್ಲಾಗ್ಯಾನ. ಹಿಂಗಾಗಿ ಹೊಲ ಮನಿ ಇನ್ನ ನನಗೆ ತಪ್ಪೇ ಇಲ್ಲಪ್ಪ ಇದೆಲ್ಲ. ಅವೊಬ್ಬ ಶುದ್ಧಾಗಿ ಮಾತು ಕೇಳ್ಕೊಂತ ಆರಾಮ ಇದ್ದಂದ್ರೆ, ಹೊಲ ಮನಿ ಆಳು ಕೋಳು ನೋಡ್ಕೋತೆಲ್ಲ ಇದ್ದಂದ್ರೆ ನನಗೂ ಒಂದು ಸ್ವಲ್ಪ ಜವಾಬ್ದಾರಿ ಕಮ್ಮಿ ಆಗುತ್ತೆ ಬಸಪ್ಪ. ನನ್ನ ಇಡ್ಲಾಗಪ್ಪ. ಕಕ್ಕ ಇಲ್ಲೇ ಕೊಂಡ್ರಿ. ಯಾಕೋ ಏನಾಯ್ತು? ಕಕ್ಕ ನೀ ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ನಿನಗ ಸ್ವಲ್ಪ ನಾನು ದಪ್ಪ ಆಗ್ಬೇಕೇನ್ರಿ ಹೇಳಲ್ಲ? ತಮ್ಮ ನಾ ಸಣ್ಣವದಿ, ಉಂಡಾಡೋ ವಯಸ್ಸೈತಿ, ಚಂದಂಗೆ ಊಟ ಮಾಡು, ತಂದೆ ತಾಯಿ ಮಾತು ಕೇಳು, ಜವಾಬ್ದಾರಿ ಏನೋ ತಗೋ. ಅವು ಚಟಪಟ ಮಾಡ್ಬೇಡ. ನೀನು ನನಗತ್ಲಿ ಗಟ್ಟಿಮುಟ್ಟು ಅಕ್ಕಿ ಮುಂದೆ. ಏ ಕಕ್ಕ ನೀ ನೋಡಿರ ಹಿಂಗಂತಿ, ಮೊನ್ನೆ ಒಬ್ಬರದು ಮಾತು ಕೇಳಿ ಅವ್ರು ನೋಡಿರ 4 ಬೀರ್ ಕೊಡು ಅಂದಾರಿ. ನಾ ನೋಡಿರ 5 ಬೀರ್ ಕೊಡ್ತೀನಿ, ಒಟ್ಟ ದಪ್ಪನೇ ಆಗಲಾಗೇನ್ರಿ. ಏ ತಮ್ಮ ಹುಚ್ಚು ನನ್ನ ಮಗನ, ಏನ ಕೆಟ್ಟದ್ದು ಅಂದಿರ್ತಾರ ಅಂಥವೆಲ್ಲ ತಲೆಯಾಗಿ ಹಾಕೋದಕ್ಕೆ ಹೋಗ್ಬೇಡ್ನಿ. ಏನು ಇನ್ನ ಸಣ್ಣವದಿ, ಉಂಡಾಡೋ ವಯಸ್ಸೈತಮ್ಮ, ಹಂಗೆ ಮಾಡಕ್ಕೆ ಹೋಗ್ಬೇಡ. ಅಪ್ಪ ಬಸಪ್ಪ ನಾನು ಇಡ್ಲಿ ಅಪ್ಪ. ನಾ ಹೋಗಿ ಬರ್ರಿಪ್ಪ ಕಕ್ಕ, ಹೋಗಿ ಬಾ ಮಗನ. ಇನ್ನೊಂದು ಬಾಯಿಲಿ ಕೂಡ್ ಬಾ. ಏನಪ್ಪು ಯಾ ನನಗೆ ಕೊಡ್ದೇವನಿ? ಅಲ್ಲೋ ಹಿರಿ ಮನುಷ್ಯ ಅದಾನ ಕಕ್ಕ, ನೋಡಿದ್ರ ಇನ್ನವನು ಹಿರಿ ಮನುಷ್ಯ ಅದಾನತ್ತ. ಯಾರ ಮುಂದೆ ಹೆಂಗ್ ಮಾತಾಡ್ಬೇಕು ಗೊತ್ತಾಗುದಿಲ್ಲ ನಿನಗೆ? ನಾ ಸುಮ್ ಕೇಳ್ದೆ, ನೀರೇ ಖರೆ ಹೊರದ್ ಬಿಟ್ಟಪ್ಪ. ಹೊಕ್ಕೇನಿ ಅಲ್ಲಿ ನಮ್ಮ ಅವ್ರ ಹೊಯ್ಕೋತಾರ ನನ್ನ ಮ್ಯಾಗ. ಹೋಗಿ ಬಾರಪ್ಪ, ಹೋಗಿ ಬಾ. ಒಬ್ಬ ಬಂದಾನ ಇಲ್ಲೋ ಮನೆ ಕಡೆ, ಬೇಜವಾಬ್ದಾರಿ ಮನುಷ್ಯ ಗಂಟು ಬಿದ್ದಪ್ಪ ನನ್ನ ಮಗನ. ನಾವು ಹೊಟ್ಟೆಗೆ ಹುಟ್ಟಬಾರ್ದಾಗಿತ್ತು, ಹುಟ್ಟಿ ತಪ್ಪು ಮಾಡಿಬಿಟ್ಟ. ಸರಸ್ವತಿ ಎಲ್ಲಿ ಹಾಳಾಗಿ ಹೋದ ಅವ ಮನೆ ಬಿಟ್ಟ? ಒಯ್ದ ಕಡೆ ಏನವ ಬಂದಿಲ್ಲ ಮನಿಗೇನ? ಇಲ್ಲ ನೋಡ್ರಿ ಮಾವ್ರ ಬಂದಿಲ್ರಿ ನಾವು. ಅವ್ನು ಏನಂತ ಹುಟ್ಟಿದ್ರು, ಒಬ್ಬ ಮಗ ಅಂತೇಳಿ ಮುದ್ದು ಮಾಡಿ ಬೆಳೆಸಿದ್ನಲ್ಲ, ನನ್ನ ಮುದ್ದು ಮಾಡಕತ್ತ ನಾವೀಗ. ಒಂದ್ 10 ನಿಮಿಷ ಕುಂದ್ರಿ, ಬಟ್ಟೆ ಅದಾವ ಹೋಗ್ಕೊಂಡ್ ಬರ್ತೀನಿ ಅಂತ ನಾ ಹೋಗಿ. ನೀ ಯಾವಾಗ ಬರ್ತಿ ತಂಗಿ? ಹೋಗಾನ ಬರ್ತೀನಿ. ಜಲ್ದಿ ಬಾಯ್. ಕುಂದ್ರಿ ಮಾಮರ, ನಾ ಬರ್ತೀನಿ ಅಷ್ಟು ಹೋಗ್ಕೊಂಡ. ಜಲ್ದಿ ಬಾ ತಂಗಿ. ಹ್ಞೂ ರೀ ಮಾಮ, ಆಯ್ತು. ಇಪ್ಪ ಒಂದು ಅರ್ಧ ಅಡ್ಡರಾಗವ.
ಸರಸು ಏನ್ ಮಾಡತ್ತಿ ಇಲ್ಲಿ? ನೀ ಸತ್ರು ಈ ಸರಸ್ವತಿ ಮೈ ಮುಟ್ಟಕ್ಕಾಗಲ್ಲ. ಹೋಗ್ತೀಯೋ ಏನ್ ಮಂದಿ ಕೂಡ್ಸ್ಲಿ? ನೋಡು ಸರಸ್ವತಿ, ನೀ ಮಂದಿನ್ರಿ ಕುಡ್ಸು ಯಾರ್ರಿ ಕುಡ್ಸು, ದೋಸ್ತನ ಹೆಂಡ್ತಿ ಹೇಳಾಕತ್ತೀನಿ ನೆನಪಿಟ್ಕೋ. ನೀ ಯಾವತ್ತಿದ್ರು ನನ್ನಕ್ಕಿನೇ. ನಿನ್ನ ಎಂದೋ ಹೊತ್ಕೊಂಡು ಹೋಯ್ತಿದ್ದೆ ನಾನು. ದೋಸ್ತನ ಹೆಂಡ್ತಿ ತೇಸಿನ ಬಿಟ್ಟಿನಿ. ವಿಚಾರ ಮಾಡು. ನೀ ನನ್ನ ಗಂಡನ ದೋಸ್ತ ಅದೇ ಅಂತ ಒಂದೇ ಒಂದು ಮಾತಿನ ಸಲ ನಾ ಸುಮ್ ಕೂತೀನಿ. ಉಂಡಾಗ್ಲಾಗ ಹುಚ್ಚಿ ಹೋಗಿ ಕೆಲಸ ಮಾಡಬೇಡ. ಅಣ್ಣನ ಸ್ಥಾನ ಕೊಟ್ಟಿನಿ, ಅಣ್ಣನ ಸ್ಥಾನದಾಗ ಇರಕ್ಕೆ ಇಷ್ಟಪಡು. ನೋಡು ಸರಸ್ವತಿ, ಒಂದು ಸ್ವಲ್ಪ ಅರ್ಥ ಮಾಡ್ಕೊ ನೀನು. ಇಟ್ಟರ ಮೇಲೆ ಈ ಸರಸ್ವತಿ ಹೆಂಗದ ಅಂತ ಅರ್ಥ ಮಾಡ್ಕೊ. ಇದ್ರ ಮೇಲೆ ಏನಾದ್ರೂ ಮತ್ತೆ ಹೆಚ್ಚು ಏನಾದ್ರು ಮಾಡ್ದಿ ಕಾಲಾಗಿನು ಕೈಯಾಗ ಬರ್ತಾವ ಆಮೇಲೆ. ಸರಸ್ವತಿ, ನೀ ಯಾವಾಗ ನನಗೆ ಮುಟ್ಟಿ ನೋಡು, ನಿನಗೆ ನಾನು ಮುಟ್ಟೋತನಾನು ಬಿಡಂಗಿಲ್ಲ. ಅರ್ಥ ಮಾಡ್ಕೊ ನೀನು. ನನ್ನ ಸೊಸಿ ಸರಸ್ವತಿ ಅಲ್ಲನಿದು. ಈ ಮಗ ರವೆ ಹಾಕಿ ಕಿಡಿ ಬಂದಾನ. ಮಂದಿಗೆ ಸಾಕ್ಷಿ ಬೇಕು. ಈ ನಾಮರ್ದ್ ನನ್ನ ಮಗ ನನ್ನ ಸೊಸಿ ಬೆನ್ನತ್ತನಂದ್ರೆ ವಿಡಿಯೋ ಮಾಡ. ಸರಸ್ವತಿ, ನೀ ಯಾವಾಗ ನನಗೆ ಮುಟ್ಟಿ ನೋಡು, ನಿನಗೆ ನಾನು ಮುಟ್ಟೋತನಾನು ಬಿಡಂಗಿಲ್ಲ. ಅರ್ಥ ಮಾಡ್ಕೊ ನೀನು.